ಬೊಂಬೆ ಅಂತಿರುವಂತಹ ಮಲೈಕಾ ಅವರ ಹೃದಯವನ್ನು ಕದ್ದಂತಹ ಚೆಲುವ ಯಾರಾದರೂ ಇದ್ದಾರಾ ಅಂತ, ಲವ್ ಕ್ರಶ್ ಈ ಥರದ್ದು ಏನಾದರೂ ಇದೆಯಾ ಅಂತ ಹೇಳಿ. ನೀವು ಈ ಥರ ಪ್ರಶ್ನೆ ಕೇಳಿದ್ರೆ ಬೇಜಾರಾಗುತ್ತೆ, ಯಾಕಂದರೆ ಯಾರೂ ಇಲ್ಲ. ಯಾರು ಪ್ರಪೋಸ್ ಮಾಡಲ್ವಾ ನಿಮ್ಮನ್ನ? ಮಾಡ್ತಾರೆ ಪಾಪ, ನಾನು ಒಪ್ಪಿಲ್ಲ. ಈಗ ಅಲ್ಟಿಮೇಟ್ಲಿ ನನ್ನ ಕರಿಯರ್ ಇಸ್ ಎವ್ರಿಥಿಂಗ್ ಫಾರ್ ಮಿ, ಬಿಕಾಸ್ ದೇವ್ರು ಅಷ್ಟೆಲ್ಲ ಕೊಟ್ಟಿದ್ದಾನೆ ಒಳ್ಳೆ ಸಿನಿಮಾ ಮಾಡಮ್ಮ ಅಂಥ ಟೈಮಲ್ಲಿ ನನ್ನ ಮೈಂಡ್ ಡೈವರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಸಿನಿಮಾಗಳು ಮಾಡ್ಕೊಂಡು ಸಿನಿಮಾ ಶೂಟಿಂಗ್ ಮಾಡಿಲ್ಲ ಅಂದರೆ ತಲೆ ಕೆಟ್ಟೋಗುತ್ತೆ ಒಂದು 2-3 ದಿನ. ಸೊ ಶೂಟಿಂಗ್ ಕರಿಯರ್ ಪ್ರೊಫೆಷ್ನಲ್ ಲೈಫ್ ಇಸ್ ಹ್ಯಾಪಿ. ಊಟ ಎಲ್ಲ ಮಾಡ್ತೀರಾ? ಅಯ್ಯೋ ಇಲ್ಲ ಚೆನ್ನಾಗಿ ತಿಂತೀನಿ. ನೀವು ಕೇಳಿ, ನೀವು ಇವಾಗ ಬೇಡ, ಕಲ್ಟ್ ಸಿನಿಮಾ ಪ್ರಮೋಷನ್ ಇವಾಗ ಕೇಳಿ ಎಷ್ಟು ತಿಂತೀನಿ ಅಂತ ನಮ್ಮ ಡೈರೆಕ್ಟ್ರಿಗೆ ಒಳ್ಳೆ ಲಿಸ್ಟ್ ಕೊಡ್ತಾರೆ. ಅದು ದಿನ ಅಷ್ಟು ತಿಂತೀನಿ ಡೆಫಿನೆಟ್ಲಿ. ಹಣ್ಣು ಅದು ಇದು, ಮಧ್ಯದಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಗಿಕ್ಸ್ ತರಿಸಿದ್ರೆ ಪಾನಿಪುರಿ, ಮಸಾಲೆ ಪುರಿ ತಿಂತೀನಿ. ಓಕೆ, ಒಬ್ಬ ಈ ಸ್ಟಾರ್ ಅಂತ ಬಂದಾಗ ತುಂಬ ಜನ ಸ್ಟಾರ್ಗಳಿದ್ದಾರೆ ನಮ್ಮಲ್ಲಿ. ಒಬ್ಬರ ಜೊತೆ ತೆರೆ ಹಂಚ್ಕೋಬೇಕು ಅಂದರೆ ಯಾರ ಜೊತೆ ಹಂಚ್ಕೊಳ್ಳೋಕೆ ಆಸೆ, ತುಂಬ ಡ್ರೀಮ್ ಅಂತ ಇದ್ದರೆ? ಅಯ್ಯೋ, ದಿನ ಕನ್ಸು ಕಾಣ್ತೀನಿ ನಾನು, ನನ್ನ ಬುಕ್ಕಲ್ಲೆಲ್ಲ ಬರೆದಿದ್ದೀನಿ ನಾನು ಅದನ್ನು. ಆಮೇಲೆ ಹಲವಾರು ಇಂಟರ್ವ್ಯೂವಲ್ಲಿ ನಾನು ಹೇಳಿದ್ದೀನಿ, ನನಗೆ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಪ್ರಾಣ ಸಿನ್ಸ್ ಚೈಲ್ಡ್ಹುಡ್. ಅವ್ರ ಜೊತೆ ಹೀರೋಯಿನ್ ಅಂತ ಅಲ್ಲ, ಅಟ್ಲೀಸ್ಟ್ ಒಂದು ಸಿಸ್ಟರ್ ರೋಲ್, ಏನೋ ಒಂದು ರೋಲು ಅವ್ರ ಪಕ್ಕ ಸುಮ್ಮನೆ ನಿಂತ್ಕೊಂಡ್ರು ನಾನು ರೆಡಿ ಮಾಡೋಕ್ಕೆ. ಹಾಂ, ಅಯ್ಯೋ, ನಾನು ಅನ್ಸುತ್ತೆ ಆವಾಗಲೇ ಅನಿಸ್ತು ದೇವ್ರಪ್ಪ ಎಷ್ಟು ಐ ಆಮ್ ಫೀಲಿಂಗ್ ಸೋ ಬ್ಲೆಸ್ಡ್ ಅಂತ. ಅದು ಆ್ಯಕ್ಚುಲಿ ಚಿಕ್ಕಣ್ಣ ಸರಿಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಾನು ಫೋನಲ್ಲಿ ಕೂಡ ಮಾತಾಡಿದ್ದೀನಿ. ಅದ್ರ ಹಿಂದಿನ ದಿನ ಅವರು ಕಾನ್ಫರೆನ್ಸ್ ಹಾಕಿದ್ರು, ಚಿಕ್ಕಣ್ಣ ಸರ್ ಮತ್ತು ಯಶ್ ಸರು ಮಾತಾಡಿದ್ರು. ಆಲ್ ದಿ ಬೆಸ್ಟ್ ಅಮ್ಮ, ಚೆನ್ನಾಗಾಗಲಿ ಸಿನಿಮಾ, ನಾನು ಟೈಮ್ ಆದಾಗ ನೋಡ್ತೀನಿ. ನಾನು ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಅಂದ್ಬಿಟ್ಟು ನನಗೆ ಫುಲ್ ಖುಷಿಯಲ್ಲಿ ಥ್ಯಾಂಕ್ ಯು ಚಿಕ್ಕಣ್ಣ ಸರ್, ಥ್ಯಾಂಕ್ ಯು ಸೊ ಮಚ್, ನನ್ನ ಡ್ರೀಮ್ ಇದು ಅಂತಂದೆ. ನೆಕ್ಸ್ಟ್ ನೋಡಿದ್ರೆ ಅವ್ರ ಮನೆಗೆ ಹೋದ್ವಿ ನಾವು, ರಿಲೀಸ್ ಆದಮೇಲೆ, ಸಕ್ಸಸ್ ಆದಮೇಲೆ ಹೋಗಿದ್ದು. ಇಡ್ಲಿ, ವಡೆ, ಪುಳಿಯೋಗರೆ, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು, ಟೀ, ಕಾಫಿ, ಹಣ್ಣು ಇಷ್ಟಿತ್ತು ಅವ್ರ ಮನೇಲಿ ಅವತ್ತು ತಿಂಡಿ ನಮಗೆ. ನಾನು ಅವರು ನೋಡ್ಕೋತಾ ಏನು ತಿನ್ನೋ ಏನು ಬಿಟ್ಟನೋ ಗೊತ್ತಿಲ್ಲ. ಅವರು ಕಂಪ್ಲೇಂಟ್ ಮಾಡಿದ್ರು, ಭಯ ನೋಡಿ ಇವರು ಸ್ಟಾರ್ಟಿಂಗ್ ಟೈಮಲ್ಲಿ ನನ್ನ ಮಾತಾಡ್ಸ್ತಾನೆ ಇರಲಿಲ್ಲ ಅಂತ ಹೇಳಿದ್ರು ಚಿಕ್ಕಣ್ಣ ಸರ್. ಕರೆಕ್ಟ್, ಹಾಗೆ ಇರಬೇಕಮ್ಮ ನೀನು ಇಂಡಸ್ಟ್ರಿಯಲ್ಲಿ, ಯಾರೂ ಜಾಸ್ತಿ ಮಾತಾಡ್ಸ್ಬೇಡ, ನಿನ್ನ ಕೆಲಸ ಆಯಿತು ನೀನಾಯ್ತು ಹೋಗ್ತಾ ಇರು ಅಂತ, ಹಾಗೆ ಇರು, ಚೇಂಜ್ ಆಗಬೇಡ ನೀನು ಅಂತ. ಆಮೇಲೆ ಅವ್ರ ಒಂದು ಸೀರಿಯಲ್ ಕೂಡ ಅವ್ರ ವೈಫ್ ರಾಧಿಕಾ ಮ್ಯಾಮ್ ಹೇಳಿದ್ರು, ನೀವು ಆ ಸೀರಿಯಲ್ ಮಾಡ್ತಾ ಇದ್ದೀರಲ್ಲ? ಹೌದು ಮ್ಯಾಮ್, ಇನ್ನೂ ನಡೀತಾ ಇದೆ, ಇನ್ನು 2 ಮಂತ್ಸಲ್ಲಿ ಮುಗ್ದೋಗುತ್ತೆ ಅಂತ. ಅಷ್ಟೇ. ಅದಾದಮೇಲೆ ದಟ್ ಇಸ್ ಒನ್ ಆಫ್ ದ ಆ್ಯಕ್ಚುಲಿ 2024 ನಾನು ಎಲ್ಲ ಸ್ಟಾರ್ಸ್ನ ಮೀಟ್ ಮಾಡಿದೆ. ಧ್ರುವ ಸರ್ಜಾ ಸರ್ನ ಮೀಟ್ ಮಾಡಿದೆ, ಶಿವಣ್ಣ ಮೀಟ್ ಮಾಡಿದೆ, ರಾಕಿಂಗ್ ಸ್ಟಾರ್ ಯಶ್, ನಮ್ಮ ಡಿ ಬಾಸ್ನು ಮೀಟ್ ಮಾಡಿದೆ. ಕಾಟೇರ 25 ಡೇ ಸೆಲೆಬ್ರೇಷನ್ ದಿನ ನಮ್ಮ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಅವತ್ತು ಅವ್ರನ್ನ ಮೀಟ್ ಮಾಡಿದೆ, ಎಲ್ಲರೂ ಮೀಟ್ ಮಾಡಿದೆ ನಾನು. ಡಿ ಬಾಸ್ ಬಗ್ಗೆ ಹೇಳೋದಾದರೆ, ಅವ್ರಿಗಿರೋ ಫ್ಯಾನ್ ಬೇಸ್ನ ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ಏನೇ ಆಗಿದೆ ಇಟ್ಸ್ ಅನ್ಫಾರ್ಚುನೇಟ್. ನಾನು ಯಾವ ಕೋರ್ಟು ಅಲ್ಲ, ಜಡ್ಜು ಅಲ್ಲ, ಯಾವ ತಪ್ಪು ಯಾವ್ದು ಸರಿ ಅಂತ ಹೇಳೋಕ್ಕೆ. ಬಟ್ ನಾನು ಅವ್ರಿಗಿಂತ ಅವ್ರು ಜಾಸ್ತಿ ವಿಜಯಲಕ್ಷ್ಮಿ ಮ್ಯಾಮ್ ಜೊತೆ ಕನೆಕ್ಟ್ ಆಗಿದ್ದೀರ. ನಾನು ಅವ್ರಿಗೆ ನನಗೆ ರೀಸೆಂಟಾಗಿ ಅವ್ರು ನನಗೆ ಎಲ್ಲೋ ಸಿಕ್ಕರು ಪಾಪ. ಅವ್ರು ಎಷ್ಟೋ ದಿನದ ಮೇಲೆ ಆಚೆ ಬಂದರು ಅವತ್ತು. ನಾನು ನೋಡಿ ಅವರು ನನ್ನ ಗುರ್ತಿಡಿದ್ರು, ಬಿಕಾಸ್ ಒಂದು ಸತಿ ಭೇಟಿ ಆಗಿದೆ ನಾನು ಮುಂಚೆ ಅವ್ರನ್ನ. ಸೊ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನೀನು ತುಂಬ ಮ್ಯೂಚುವಲ್ ಅನಿಸ್ತೀಯ, ತುಂಬ ಒಳ್ಳೆ ಮನ್ಸು ಅನಿಸ್ತೀಯ ನೀನು ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜು ಕಳಿಸಿದ್ರು. ಐ ಫೀಲ್ ವೆರಿ ಮ್ಯೂಚುವಲ್ ಅಂತ. ನಾನು ಅಂದೆ, ಯು ಆರ್ ಜಸ್ಟ್ ಗ್ರೇಟ್ ಮ್ಯಾಮ್. ನಾನು ನಿಮ್ಮ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ಕಿಲ್ಲ, ಬಟ್ ನೀವು ಫೇಸ್ ಮಾಡಿ ನೀವು ಮುಂದೆ ನುಗ್ತಾ ಇರೋ ರೀತಿ, ದ ವೇ ಯು ಆರ್ ಸಪೋರ್ಟಿಂಗ್ ಯುವರ್ ಫ್ಯಾಮಿಲಿ ಇಸ್ ಜಸ್ಟ್ ಗ್ರೇಟ್ ಅಂತ ಅನಿಸುತ್ತೆ. ನಾನು ಐ ಆಲ್ವೇಸ್ ಅಡ್ಮೈರ್ ಹರ್ ಫಾರ್ ಎವರ್. ಫೈನಲಿ ಹಾಡು ರಿಲೀಸ್ ಆಗಿದೆ. ಹಾಡನ್ನು ನೋಡಿ ಸಂಭ್ರಮಿಸಿ ಅಂತ ನಿಮ್ಮ ಕಡೆಯಿಂದ ನಿಮ್ಮ ಫ್ಯಾನ್ಸ್ ಕೇಳಿ, ಜೊತೆಗೆ ಏಪ್ರಿಲ್ 10ಕ್ಕೆ ಬರ್ತಾ ಇದ್ದೀವಿ, ಎಲ್ಲರೂ ಕೂಡ ರೆಡಿಯಾಗಿ ಅಂತ ನಿಮ್ಮ ಕಡೆಯಿಂದ ಹೇಳಿದ್ವಿ. ಸೊ ಫೈನಲಿ ನನ್ನ ಆಸೆ, ಒಂದು ಹೀರೋಯಿನ್ಗೆ ಒಂದು ಸಾಂಗ್ ಅಂತ ಇರಬೇಕು ಅನ್ನೋದು ಸೆಕೆಂಡ್ ಸಿನಿಮಾದಲ್ಲೇ ಪೂರೈಕೆ ಆಗೋಯ್ತು. ಮದನಾರಿ ಸಾಂಗು ಡಾಲಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಯಾರ್ಯಾರು ನೋಡಿದ್ದೀರಾ ಥ್ಯಾಂಕ್ ಯು, ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಬಿಕಾಸ್ ನಾವು ಯಾವ ಇನ್ಸ್ಟಾಗ್ರಾಮ್ ಪ್ಲ್ಯಾಟ್ಫಾರ್ಮಲ್ಲೂ ಅದನ್ನು ರಿಲೀಸ್ ಮಾಡ್ತಾ ಇಲ್ಲ, ಯೂಟ್ಯೂಬ್ ಚಾನಲಲ್ಲಿ ಅಷ್ಟೇ. ಪ್ಲೀಸ್ ಹೋಗಿ ನೋಡಿ. ಹಾಗೆ ನಮ್ಮ ವಿದ್ಯಾಪತಿ ಸಿನಿಮಾ ಅಂಡರ್ ಡಾಲಿ ಪಿಕ್ಚರ್ಸ್ ಏಪ್ರಿಲ್ 10ಕ್ಕೆ ಬರ್ತಾ ಇದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಈ ಸೂಪರ್ ಡೂಪರ್ ಹಿಟ್ ಇದು ಕೂಡ ಹಿಟ್ ಆಗಲಿ, ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಡ್ತಾ ಹೋಗಿ, ನಮ್ಮ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಹೋಗಿ. ಆದರೆ ಕನ್ನಡ ಮಾತ್ರ ಬಿಟ್ಬಿಟ್ಟು ಹೋಗಬೇಡಿ. ಥ್ಯಾಂಕ್ ಯು. ಕನ್ನಡ ಸಿನಿಮಾ ಕೊಡಿಸಿ ನೀವು, ಚಂದ ಕನ್ನಡ ಸಿನಿಮಾ ಬಂದರೆ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನಾನು ಇದನ್ನು ಫಸ್ಟ್ ಸಿನಿಮಾಗೂ ಹೇಳಿದ್ದೆ. ಎಸ್, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.